ಏ ಭೂಮಿ, ಬಂದಾಗಿಂದ ನೋಡ್ಲಿಕ್ಕತ್ತೀನಿ, ಮನೆಯಿಂದ ಆಚೆನೆ ಬರ್ತಿಲ್ಲಲ್ಲ ನೀನು. ಏನಾಗ್ಯದ ನಿನಗ? ಹಳ್ಳಿ ಅಂದ್ರೆ ಅಷ್ಟು ಬೇಸರ ಆಗ್ಯದೇನ? ಬೇಜಾರಾಗದೆ ಇನ್ನೇನಾಗುತ್ತೆ? ನನಗೆ ಗೊತ್ತಿಲ್ವಾ, ಹೊರಗಡೆ ಹೋಗೋಣ ಅಂತ ಹೇಳಿದ್ರೆ ಅದೇ ಗಲೀಜ್ ಗುಡಿಸ್ಲು. ಇನ್ನು ಹೊರಗೆ ಟಾಯ್ಲೆಟ್ ಯೂಸ್ ಮಾಡಬೇಕು ಅಂದ್ರೆ ನೀರೇ ಇರಲ್ಲ. ಆ ರೋಡ್ಗಳು ಅಪ್ಪ, ಮೈಕೈ ನೋಯಿಸ್ಕೊಳ್ಳೋಕ್ಕಿನ್ನ ನಾನು ಮನೇಲಿರೋದೇ ವಾಸಿ. ಏ ಹುಚ್ಚು ಕೊಡಿ, ನಮ್ಮ ಕಾಲದ ಮಾತಾಡ್ಲಿಕ್ಕತ್ತಿ ನೀನು. ನಮ್ಮ ಕಾಲದಾಗ ಹಳ್ಳಿ ಹಂಗಿತ್ತು ಖರೆ, ಆದರೆ ಈಗ ಹಂಗಿಲ್ಲೇ. ಹಾಗಾದ್ರೆ ಈಗ ಹೆಂಗಿದೆ? ಮೊದಲು ಅಡ್ಗೆ ಮಾಡ್ಬೇಕಂದ್ರೆ ಕಟ್ಗಿ ತರಲಿಕ್ಕೆ ಕಾಡಿಗೆ ಹೋಗ್ಬೇಕಿತ್ತು, ಆದ್ರೆ ಈಗ ಹಂಗಿಲ್ಲ. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಿಂದ ಪ್ರತಿಯೊಂದು ಹಳ್ಳಿ ಮನೆ ಒಳಗೂ ಗ್ಯಾಸ್ ಒಲಿ ಅದ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಿಂದ ಎಷ್ಟೋ ಮಂದಿಗೆ ಸೂರು ಸಿಕ್ಕಿದೆ. ಹಳ್ಳಿಗಳಲ್ಲಿ ಗುಡಿಸಲು ಮಾಯ ಆಗಿ ಸಿಟಿ ಥರ ಆಗ್ಲಿಕ್ಕತ್ತದ. ಇನ್ನು ಕೇಳು, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಿಂದ ಬರೀ ನಿಮ್ಮ ಸಿಟಿಲಲ್ಲೇ ಹಳ್ಳಿಲೂ ಎಂತೆಂಥ ರಸ್ತೆ ಬಂದಿದೆ, ಹೋಗಿ ನೋಡು. ಆಚೆ ಬಂದರೆ ಕಾಣ್ತದ. ಇನ್ನೊಂದು ಪುಣ್ಯದ ಕೆಲಸ ಕೇಳು ಭೂಮಿ, ನೀರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಜಲಜೀವನ್ ಮಿಷನ್ ಯೋಜನೆಯಿಂದ ಪ್ರತಿಯೊಂದು ಹಳ್ಳಿಗೂ ಬಳಸಲಿಕ್ಕೆ ಕುಡಿಲಿಕ್ಕೆ ನೀರು ಬರೋ ಥರ ಮಾಡಿದ್ದಾರೆ. ಆಮೇಲೆ ಅದೇನೋ ಟೋಯ್ಲೆಟ್ ಇಲ್ಲ ಅಂದಿಯಲ್ಲ, ಪ್ರತಿಯೊಂದು ಹಳ್ಳಿ ಮನೆಗೂ ಶೌಚಾಲಯ ಕಟ್ಟಿಸ್ಕೊಟ್ಟಿದ್ದಾರೆ. ಎಲ್ಲ ಹೆಣ್ಮಕ್ಳಿಗೂ ಎಷ್ಟು ಸಹಾಯ ಆಗಿದೆ ಗೊತ್ತಾ? ಅವ್ರ ಆರೋಗ್ಯ ಕೂಡ ಸುಧಾರಣೆ ಆಗಿದೆ ಕಣೆ. ಇನ್ನು ಜನ್ಧನ್ ಖಾತೆ ಬಗ್ಗೆ ನಿನಗೆ ಗೊತ್ತೇ ಇರಬೇಕಲ್ಲ. ಆಮೇಲೆ ಪಾಪ ಕಣೆ, ಪ್ರಧಾನಮಂತ್ರಿ ಅನ್ನ ಯೋಜನೆಯೊಳಗೆ ಪ್ರತಿಯೊಂದು ಹಳ್ಳಿ ಮನೆಗೂ ಕಡಿಮೆ ದರದಲ್ಲಿ ಅಕ್ಕಿ ಕೊಡ್ತಿದ್ದಾರೆ. ಇನ್ನೇನು ಬೇಕಮ್ಮ? ಹಳ್ಳಿಗಳ ಸುಧಾರಣೆಗೆ ಏನೇನು ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ಈ ಪ್ಯಾಟೆ ಮಂದಿ ಹಳ್ಳಿ ಕಂಡ್ರೆ ಮೂಗು ಮುರಿಯೋ ಅಷ್ಟಿಲ್ಲ. ಅರ್ಥ ಆಯ್ತಾ? ಅಯ್ಯೋ ಅಜ್ಜಿ, ಇಷ್ಟೆಲ್ಲ ಸುಧಾರಣೆ ಆಗಿರೋದು ನನಗೆ ಗೊತ್ತೇ ಇರಲಿಲ್ಲ. ತಪ್ಪಾಯ್ತು. ಸರಿ, ಇದನ್ನೆಲ್ಲ ಯಾರು ಮಾಡಿದ್ದು? ಇನ್ಯಾರು? ನಮ್ಮ ಪ್ರಧಾನ ಸೇವಕ, ನಮ್ಮ ಹೆಮ್ಮೆಯ ಮೋದಿಯವರು. ಆ ಶ್ರೀರಾಮ ನಮ್ಮ ಮೋದಿಯವ್ರನ್ನ 100 ಕಾಲ ಸುಖವಾಗಿಟ್ಟು